ರೌಡಿ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜು ಬಂಧನ ಫಿಕ್ಸ್. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭೈರತಿ ಬಸವರಾಜು ಜಾಮೀನು ಅರ್ಜಿ ವಜಾ ಆಗಿದೆ. ಸೊ ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಭೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಬಹುದು. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ಬಂಧನಕ್ಕೆ ತೀವ್ರ ಹುಡುಕಾಟವನ್ನ ಸಿಐಡಿ ಟೀಮ್ ನಡೆಸ್ತಾ ಇದೆ. ಸಿಐಡಿ ಮುಂದೆ ಇವತ್ತೇ ಭೈರತಿ ಬಸವರಾಜ್ ಅವರು ಶರಣಾಗುವಂತ ಸಾಧ್ಯತೆ ಇದೆ. ಸಿಐಡಿ ಅಧಿಕಾರಿಗಳು ಕಳೆದ 3 ದಿನಗಳಿಂದ ತಲಾಶ್ ತೀವ್ರಗೊಳಿಸಿದ್ದಾರೆ. 4 ವಿಶೇಷ ತಂಡಗಳು ಆರೋಪಿ ಭೈರತಿ ಬಸವರಾಜ್ಗಾಗಿ ಶೋಧವನ್ನ ನಡೆಸ್ತಾ ಇದೆ. ಅಂತರಾಜ್ಯಗಳಿಗೂ ಕೂಡ ತೆರಳಿ ಭೈರತಿ ಹುಡುಕಾಟವನ್ನು ಸಿಐಡಿ ಟೀಮ್ ನಡೆಸ್ತಾ ಇದೆ. ಜೊತೆಗೆ ದೇಶ ಬಿಟ್ಟು ಹೋಗದಂತೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ನಿಗಾ ವಹಿಸುತ್ತಿದ್ದಾರೆ. ಹೊರ ರಾಜ್ಯದ ಪೊಲೀಸರ ಜೊತೆಗೆ ಸಂಪರ್ಕದಲ್ಲಿ ಸಿಐಡಿ ಟೀಮ್ ಇದೆ. ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ವಜಾ ಆಗಿತ್ತು. ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಬೇಲ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ನಿರೀಕ್ಷಣಾ ಜಾಮೀನಿಗಾಗಿ. ಅಲ್ಲೂ ಕೂಡ ವಜಾ ಆಗಿದೆ. ಅದರ ಬೆನ್ನಲ್ಲೇ ಸರೆಂಡರ್ ಆಗುವಂತ ಸಾಧ್ಯತೆ ಇದೆ. ಸಿಐಡಿ ಕಚೇರಿ ಮುಂದೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ರೌಡಿ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಬಂಧನ ಬಹುತೇಕ ಫಿಕ್ಸ್. ಯಾವುದೇ ಕ್ಷಣದಲ್ಲೂ ಕೂಡ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರು ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಸೊ 4 ವಿಶೇಷ ತಂಡಗಳು ಆರೋಪಿ ಭೈರತಿ ಬಸವರಾಜ್ಗಾಗಿ ನಿರಂತರವಾಗಿ ಕಳೆದ 3 ದಿನಗಳಿಂದ ಶೋಧ ನಡೆಸ್ತಾ ಇದೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು, ಅದು ವಜಾಗೊಂಡಿತ್ತು. ಅದಾದ ನಂತರ ಭೈರತಿ ಬಸವರಾಜ್ ಅವರು ಸುಪ್ರೀಂ ಕೋರ್ಟ್ಗೂ ಕೂಡ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಜಾ ಆಗಿದೆ. ಸೊ ಹೀಗಾಗಿ ಬಂಧನ ಈಗ ಫಿಕ್ಸ್. ಅವರು ಯಾವುದೇ ಕ್ಷಣದಲ್ಲೂ ಅವರು ಸರೆಂಡರ್ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ತೀವ್ರ ಹಿನ್ನಡೆಯಾಗಿದೆ. ಕೋರ್ಟ್ನಲ್ಲಿ ವಿಚಾರಣೆಯನ್ನ ಎದುರಿಸಲಿ ಸುಪ್ರೀಂ ಕೋರ್ಟ್ ಹೇಳಿರೋದು. ಕೋರ್ಟ್ನಲ್ಲಿ ಭೈರತಿ ಬಸವರಾಜ್ ಅವರು ವಿಚಾರಣೆಯನ್ನ ಎದುರಿಸಲಿ, ಸಾರ್ವಜನಿಕ ಸೇವಕನಾಗಿ ಧೈರ್ಯದಿಂದ ವಿಚಾರಣೆಯನ್ನ ಎದುರಿಸಿ, ನಾವು ನಿಮಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡ್ತಾ ಇದ್ವಿ, ಆದ್ರೆ ಆರೋಪಿ ಜಗದೀಶ್ ಗೊತ್ತೇ ಇಲ್ಲ ಅಂತ ನೀವು ವಾದವನ್ನು ಮಾಡಿದ್ದೀರಿ. ಪ್ರಮುಖ ಆರೋಪಿ ಜಗದೀಶ್ ಜೊತೆ ಭೈರತಿ ಸಂಪರ್ಕದಲ್ಲಿದ್ದಕ್ಕೆ ಸಾಕ್ಷಿ ಇದೆ ಅನ್ನೋದನ್ನು ಕೂಡ ಕೋರ್ಟ್ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.